ಈ ದಿನ ಪ್ರತಿಷ್ಠಿತ ಜ್ಞಾನಜ್ಯೋತಿ ಸಭಾಂಗಣ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಎಲ್ಲರೂ ಬಂದಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ನರಸಿಂಹನ್ ಸರ್ ಬಗ್ಗೆ ಹೇಳಿ ಸರ್. ನರಸಿಂಹನ್ ಅವರು ವೆರಿ ಸಾಫ್ಟ್ ಸ್ಪೋಕನ್ ಮ್ಯಾನ್, ಅಷ್ಟೇ ನ್ಯಾಯವಾಗಿ ಮಾತಾಡ್ತಾರೆ. ಎಂದೂ ಕೂಡ ಅವ್ರು ಕೋಪ ಮಾಡ್ಕೊಂಡಿದ್ದು ನೋಡೇ ಇಲ್ಲ. ಹೇಳಿದ್ರು ಕೂಡ ಒಂಥರ ತಮಾಷೆಯಾಗಿರುತ್ತೆ. ಅವ್ರ ಕೋಪನೂ ಕೂಡ ಒಂದು ತಮಾಷೆಯಾಗಿ ಹೇಳ್ತಾರೆ. ಬಹಳ ಹಳ್ಳಿಯಿಂದನೂ ಜನ ಬರ್ತಾರೆ. ಕೆಲವು ಸಲ ರಾತ್ರಿ ಅಲ್ಲೇ ಮಲಗಿದ್ದು, ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಖರ್ಚಾಗುತ್ತೆ, ಅಲ್ಲೇ ಮಲಗಿದ್ದು ಬೆಳಗ್ಗೆ ಇವರೇನೆ ಅವ್ರಿಗೆ ಬಸ್ ಚಾರ್ಜ್ಗೆ ದುಡ್ಡು, ಊಟಕ್ಕೂ ದುಡ್ಡು ಕಳಿಸಿದ್ ನೋಡಿದ್ದೇನೆ. ಆ ಥರ ಒಳ್ಳೆ ಮನುಷ್ಯ ಅವರು. ನಮ್ದು ಒಂದು ಆರೋಗ್ಯ ಮಂದಿರ ಅಂತ ಇದೆ, ಅಲ್ಲಿಗೂ ಬರ್ತಿರ್ತಾರೆ ಅವರು. ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಇಷ್ಟೇ ಒಂದು ನ್ಯಾಯದ್ದು ಒಂದೇ ಅಲ್ಲ, ಒಂದು ವೇದಾಂತದ ಬಗ್ಗೆ, ಒಂದು ದೇವಸ್ಥಾನದ ಬಗ್ಗೆ, ಒಂದು ಕಲ್ಚರ್ ಬಗ್ಗೆ, ಅದ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಜನಕ್ಕೆ ಗೈಡ್ ಮಾಡ್ತಾರೆ. ಸರ್, ಒಂದು ಯುವ ವಕೀಲರ ಬಗ್ಗೆ ತಾವು ಏನಾದ್ರು ಹೇಳಿ ಸರ್. ಏನಂದ್ರೆ ಬೆಂಗಳೂರಲ್ಲಾದ್ರೆ ಮಾರ್ಗದರ್ಶಕರು ಸೀನಿಯರ್ಸ್ ಎಲ್ಲ ಸಿಗ್ತಾರೆ. ಬೆಂಗಳೂರು ಗ್ರಾಮಾಂತರ ಹಳ್ಳಿಗಳ ಕಡೆ ಸ್ವಲ್ಪ ಯುವ ವಕೀಲರಿಗೆ ಮಾರ್ಗದರ್ಶಕರು ಕಮ್ಮಿ ಇದ್ದಾರೆ. ಏನಾದ್ರು ಹೇಳಿ ಸರ್ ಅವ್ರ ಬಗ್ಗೆ, ಯುವಕರ ಬಗ್ಗೆ ಏನ್ ಹೇಳೋಣ. ಕಾರ್ಯಕ್ರಮ ಏನು ಅನ್ಸದೆ ಸರ್? ಇಲ್ಲ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ಜನ ಅವರಿಗೆ ಅಡ್ಮೈರರ್ಸ್ ಇದ್ದಾರೆ. ಆ ಜಾಗನೇ ಇರ್ಲಿಲ್ಲ. ಇನ್ನು ದೊಡ್ಡ ಸಭಾಂಗಣ ಬೇಕಾಗಿತ್ತು ಅನ್ಸುತ್ತೆ. ಧನ್ಯವಾದಗಳು. Dushyant demonstrated it. But the invitation to be here and part of the celebration was irresistible, and let me try to do justice to the invitation. The other interest lies in talking about a person who has served law and justice in equal measures. Being born in a family